ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನ ಸರಿಯಾಗಿ ನಾ ಲಕ್ಷ ಕೊಟ್ಟು ನೋಡಬೇಕು. ಅಂದ್ರೆ ಈ ಗಣಿತ ಬರ್ತದ. ಇದು ಭಾಳ ಏನ ಬಿರಿ ಇಲ್ಲ. ನೀವು ತಿಳ್ಕೊಳ್ಳೋದು ಮಾತ್ರ ಶನ ತಂದೇನು ತಿಳ್ಕೊಬೇಕು. ಲಕ್ಷ ಕೊಟ್ಟು ಮಾಡೋದಾಗಿತ್ತಂದ್ರೆ ಬಿಡಿಸ್ರಿ, ನಾನು ನಿಮಗೆ ತಿಳಿಸ್ತೀನಿ. ಎಲ್ಲರೂ ಬೋರ್ಡ್ ಕಡೆ ನೋಡಿ. ಫಸ್ಟ್ ನೀವೆಲ್ಲರೂ ಬೋರ್ಡ್ ಕಡೆ ನೋಡಿ. ವಿಶೇಷವಾದಂಥ ಗಣಿತಗಳು ಈ ಗಣಿತಗಳನ್ನು ಹೆಂಗೆ ಮಾಡ್ಬೇಕಂದ್ರೆ ನೀವು 100 ಅಂತ ತಿಳ್ಕೊ. ವಿದ್ಯಾರ್ಥಿಗಳ ಸಂಖ್ಯೆಯನ್ನು 100 ಅಂತ ತಿಳ್ಕೊರಿ. ನಾ ತಿಳಿಸಾಡ್ತಾನೆ. 80 ವಿದ್ಯಾರ್ಥಿಗಳ ಗುಂಪೊಂದು ವಿಹಾರಕ್ಕೆಂದು ಹೊರಟಿತ್ತು. ಆ ಗುಂಪಿನ 20% ವಿದ್ಯಾರ್ಥಿಗಳು ಹುಡುಗಿಯರಾಗಿದ್ದರು. 20% ಹುಡುಗಿಯರಿದ್ದಾರಂದ್ರೆ 80% ಏನಿರ್ತಾರ ಹುಡುಗರು ಇರ್ತಾರ. ಅದನ್ನ ನೀವು ತಲೆ ಆಗ್ತವೆ. 100 20 ಕಳೀರಿ. ಹೆಣ್ಣು ಹುಡುಗರ ಪ್ರಮಾಣ ಎಷ್ಟದ? 100ಕ್ಕೆ 20 ಅದ. 100 20 ಕಳೆದಂದ್ರೆ 80 ಏನಾಗ್ತದ? ಹುಡುಗರು ಆಗ್ತಾರ. 20 ಏನಾಗ್ತದ? ಹೆಣ್ಣು ವಿದ್ಯಾರ್ಥಿನಿಯರಾಗ್ತಾರೆ. ವಿದ್ಯಾರ್ಥಿಗಳು ಅಂದ್ರೆ ಹುಡುಗರು 80 ಆಗ್ತಾರ, ಹುಡುಗಿಯರು 20 ಆಗ್ತಾರ. 100 ವಿದ್ಯಾರ್ಥಿಗಳಿಗೆ 20 ಹುಡುಗಿಯರು, 80 ವಿದ್ಯಾರ್ಥಿಗಳಿಗೆ ಹುಡುಗಿಯರ ಸಂಖ್ಯೆ ನೀವು ಮೊದಲು ತಗೋಬೇಕು. ಅಂದ್ರೆ ಮುಂದಿನ ಗಣಿತ ಬರ್ತವೆ ನೋಡಿ. ಉಳಿದವರು ಹುಡುಗರಾಗಿದ್ದರೆ ಆ ಗುಂಪಿನ ಹುಡುಗರನ್ನು 70% ಮಾಡಲು ಈಗ 80% ಹುಡುಗರನ್ನು ತೋರಿಸ್ತದೆ. ಇಲ್ಲಿ 80 ತೋರಿಸ್ತದೆ. ಯಾಕಂದ್ರೆ 20 ವಿದ್ಯಾರ್ಥಿನಿಯರಂದ್ರೆ 80 ಹುಡುಗರದು. 80% ಹುಡುಗರು ಇದ್ದಾಗ ಇಲ್ಲಿ ವಿದ್ಯಾರ್ಥಿನಿಯರು 80ರಾಗಿಂದ ನೀವು ವಿದ್ಯಾರ್ಥಿಗಳನ್ನ ಸಪ್ರೇಟ್ ಮಾಡ್ಕೋಬೇಕು. 100ಕ್ಕೆ 20 ಹುಡುಗಿಯರು, 80ಕ್ಕೆ ಎಷ್ಟು ಅದನ್ನು ತಕ್ಕೋಬೇಕು. ಆಮೇಲೆ ಏನದ, ಇಲ್ಲಿ ವಿದ್ಯಾರ್ಥಿಗಳನ್ನ ಹುಡುಗರನ್ನ 70ರಷ್ಟು ಮಾಡಲು ಹೆಣ್ಣು ಹುಡುಗರ ಸಂಖ್ಯೆ ಜಾಸ್ತಿ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿದ್ದದ್ದು 80% ಅದ. 80 ಗಂಡು ಹುಡುಗರ ಪ್ರಮಾಣದ ಇಲ್ಲಿ. ಅದನ್ನು 70 ಮಾಡ್ಬೇಕಾದ್ರೆ 10% ಇಳಿತದ. ಅಂದಾಗ 100ಕ್ಕೆ 70ರಷ್ಟು ಹುಡುಗರು ಮಾಡಬೇಕಾದ್ರೆ 100 ಇದ್ದಾಗ ಹುಡುಗಿಯರ ಸಂಖ್ಯೆ ಎಷ್ಟಿರ್ತದ? 30 ಇರ್ತದ. ಇಲ್ಲಿ ತಿಳ್ಕೊಬೇಕು ನೀವು. 100 ವಿದ್ಯಾರ್ಥಿಗಳಿಗೆ 30 ಹುಡುಗಿಯರು, 70ರಷ್ಟು ಹುಡುಗರಾಗ್ಯಾರ. ಇಲ್ಲಿ 30 ಹುಡುಗಿಯರು ಅಂತ ಬರ್ಕೋರಿ. 80ಕ್ಕೆ ಎಷ್ಟು ಹುಡುಗಿಯರು ಅಂತ ತಕ್ಕೋರಿ. ಯಾಕಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ 100 ಇಲ್ಲ, 80 ಅದ. ಅವಾಗ ನಾವು ಹೆಂಗೆ ತಕ್ಕೋಬೇಕಂದ್ರೆ ಈ 80 ವಿದ್ಯಾರ್ಥಿಗಳಲ್ಲಿ ಮೊದಲ ವಿದ್ಯಾರ್ಥಿಗಳನ್ನು ನಾವು ಭಾಗ ಮಾಡ್ಕೋಬೇಕು. 80% ಗಂಡು ಹುಡುಗರು, 20% ವಿದ್ಯಾರ್ಥಿನಿಯರು. ಅವ್ರನ್ನ ಸಪ್ರೇಟ್ ಮಾಡ್ಕೊಂಡಾಗ ಎಷ್ಟು ಹೆಚ್ಚಾಗ್ತಾರ, ಎಷ್ಟು ಕಡಿಮೆ ಆಗ್ತಾರ ಅನ್ನೋದು ಸಂಖ್ಯೆ ಸಿಗ್ತದೆ. ನಾನು ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡಿ. ಇನ್ನು ಎಷ್ಟು ಜನ ಹುಡುಗಿಯರನ್ನು ಆ ಗುಂಪಿಗೆ ಸೇರಿಸಬೇಕು? 70 ಆಗ್ಯದ. ಇದು 80 ಪ್ರಮಾಣ ಇದ್ದಾಗ ಹೆಣ್ಣು ಹುಡುಗರು 20 ಇರ್ತಾರೆ. ಅಂದ್ರೆ 70 ಅಂದ್ರೆ ಗಂಡು ಹುಡುಗರನ್ನ ಕಡಿಮೆ ಮಾಡಬೇಕಾದ್ರೆ ಹೆಣ್ಣು ಹುಡುಗರ ಸಂಖ್ಯೆ ಜಾಸ್ತಿ ಆಗ್ಬೇಕಾಗ್ತದೆ. ಯಾಕೆ? ಗಂಡು ಹುಡುಗರ ಪ್ರಮಾಣ ಕಡಿಮೆ ಮಾಡಿದ್ರಿ ನೀವು, ಆಮೇಲೆ ಏನಾಗ್ತದೆ? ಹೆಣ್ಣು ಹುಡುಗರ ಪ್ರಮಾಣ ಏನಾಗ್ತದೆ? ಹೆಚ್ಚಾಗ್ತದೆ. ಇವ್ರು 70 ಆದಾರ ಅಂದ್ರೆ 30 ಹೆಣ್ಣು ಹುಡುಗರು ಆಗ್ತಾರೆ, ಗಂಡು ಹುಡುಗರು 70 ಆಗ್ತಾರೆ. ಅವಾಗ ನಾವು ಹೆಂಗೆ ಮಾಡ್ಬೇಕು ಈ ಗಣಿತ ಅಂದ್ರೆ ನೋಡಿ. ಮೊದಲು ನಾವು 80 ವಿದ್ಯಾರ್ಥಿಗಳ ಗುಂಪದಾಗೆಂದು ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆನ ಹೊರಗೆ ತಕ್ಕೊಳ್ಳೋಣ. ಓಕೆ, 100 ವಿದ್ಯಾರ್ಥಿಗಳಿಗೆ 100 ವಿದ್ಯಾರ್ಥಿಗಳಿಗೆ 20 ಹುಡುಗಿಯರು. ಈಗ 20 ಹುಡುಗಿಯರು, 80 ವಿದ್ಯಾರ್ಥಿಗಳಿಗೆ ಬರ್ಬೋದು ಹುಡುಗಿಯರ ಸಂಖ್ಯೆ ಎಷ್ಟು? 80 ಗುಂಡ್ಲೆ 20 ಸರ್ವಾಸ್ ಬಾಗ್ಲೆ 100. ಲಕ್ಷ ಕೊಟ್ಟು ನೋಡಿ. ಈಗ ಏನು ಬರ್ತಾರ? ಈ 0 8 16 ಏನಾಯ್ತು? ಹುಡುಗಿಯರಾದ್ರು. ಹುಡುಗರ ಸಂಖ್ಯೆ ಹುಡುಗಿಯರ ಸಂಖ್ಯೆ ಸಪ್ರೇಟ್ ಆಯ್ತು. 16 ಹೆಣ್ಣು ಹುಡುಗರಾದು ನೋಡು. 80ರೊಳಗೆ 16 ಹುಡುಗಿಯರು. ಹುಡುಗರು ಎಷ್ಟಾದ್ರು ಅದನ್ನು ತಕ್ಕೋಬೇಕು ನೀವು. 80ರಾಗ 16 ಕಳೀರಿ, 64 ಹುಡುಗರು. 64 ಹುಡುಗರಾದ್ರೆ ಈಗ ನೋಡ್ರಿ. ಈ 80ರಾಗ 16 ಹೆಣ್ಣು ಹುಡುಗರು ಅಂದ್ರೆ ನೀವೇನು ಮಾಡ್ಬೇಕು? 80ರೊಳಗೆ ನೀವು 16 ಕಳೆದ್ರಿ ಅಂತಂದ್ರೆ 16 ಕಳೆದಾಗ ಏನಾಗ್ತದೆ? 64 ಹುಡುಗರು. ಅದು ಇದರ ಪ್ರಮಾಣ ಎಷ್ಟದ ಅಂದ್ರೆ 80% ಅದ.
20% ಹುಡುಗಿಯರು, 80% ಹುಡುಗರು ಇದ್ದಾಗ 16/64 ಆಯ್ತು. ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋ ಗಣಿತಗಳು. ಈಗ ಅವ್ರು ಏನು ಹೇಳ್ತಾರೆ, 70% ಹುಡುಗರನ್ನು ಮಾಡಲು ಇನ್ನೂ ಎಷ್ಟು ಜನ ಹುಡುಗಿಯರನ್ನು ಆ ಗುಂಪಿಗೆ ಸೇರಿಸ್ಬೇಕು? ಎಸ್, ನೋಡೋಣ. 100 ವಿದ್ಯಾರ್ಥಿಗಳಿಗೆ 100ಾಗಿ 70 ಕಳೀರಿ, ಯಾಕಂದ್ರೆ ಹುಡುಗರ ಪ್ರಮಾಣ ಕಳೀರಿ 70%. ಎಷ್ಟು ಬರ್ತಾವೆ ಹೆಣ್ಣು ಹುಡುಗರು? 30. ನೋಡು, ಶೇಕಡ ಪ್ರಮಾಣ ತಗೋಬೇಕಾಗ್ತದೆ, ಯಾಕಂದ್ರೆ 70% ಅಂತ ನಾವು 70% ಹುಡುಗರು ಅಂದಾಗ ನೀವು 100ಾಗಿ 70 ಕಳೆದ್ರಿ ಅಂದ್ರೆ ಏನಾಗ್ತದ? 30 ಹುಡುಗಿಯರು ಆಗ್ತಾರ. 100 ವಿದ್ಯಾರ್ಥಿಗಳಿಗೆ 30 ಹುಡುಗಿಯರು, 80 ವಿದ್ಯಾರ್ಥಿಗಳಿಗೆ ಹೆಣ್ಣು ಹುಡುಗರು ಎಷ್ಟಾಗ್ತಾರೆ ಅನ್ನೋದು ಬರ್ತಾವ. ನೋಡಿ, 80 ಗುಂಡ್ಲೆ 30 ಸರ್ವಸ ಬಾಗಿಲೆ 100. ನೋಡಿ, ಈ 0 ಹೊತ್ತು ಈ 0 ಎಷ್ಟಾಗಬೇಕು? ಹುಡುಗರು ಹೆಣ್ಣು ಹುಡುಗರು 24 ಹುಡುಗಿಯರಾಗಬೇಕು. 24 ಹೆಣ್ಣು ಹುಡುಗಿಯರಾಗ್ಬೇಕಾದ್ರೆ ಮೊದಲು ಎಷ್ಟು ನೋಡ್ರಿ ಹುಡುಗಿಯರು? 24 ಹುಡುಗಿಯರು. ಹೆಚ್ಚಳ ಬರಬರು, ಹುಡುಗಿಯರ ಸಂಖ್ಯೆ ಹೆಚ್ಚಿಸಬೇಕಾದ ಹುಡುಗಿಯರ ಸಂಖ್ಯೆ ಬರೋಬ್ಬರಿ ಹುಡುಗಿಯರ ಸಂಖ್ಯೆ ಬರೋಬ್ಬರಿ. ಮೊದಲು ಎಷ್ಟು, ಈಗ ಎಷ್ಟು ಬಂದಾರ? 70% ಬರೋಬ್ಬರಿ 24 ಆದ್ರು. ಮೊದಲು 16 ಇದ್ರು, ಈಗ ನೀವು 8 ಹುಡುಗರನ್ನ ಹೆಚ್ಚು ಮಾಡಿಬಿಟ್ರಿ ಅಂತಂದ್ರೆ ಏನಾಗ್ತದೆ? 70% ಹುಡುಗರು ಆಗ್ತಾರೆ. ಆನ್ಸರ್ ಈಸ್ ಈಕ್ವಲ್ ಟು ಹೆಚ್ಚಿಸಬೇಕಾದ ಹುಡುಗಿಯರ ಸಂಖ್ಯೆ 8 ಹುಡುಗಿಯರು. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, 8 ಹುಡುಗಿಯರು. ಡಿ. ನೋಡಿ, ಇಷ್ಟು ಸರಳಾಗಿ ತಿಳ್ಕೊಂಡು ಮಾಡೋ ಲೆಕ್ಕ ಇರ್ತಾವೆ. ನೋಡ್ರಿ, ಇನ್ನೊಂದ್ಸಲ ತಿಳಿಸಿ ಹೇಳ್ತಾ ಲಕ್ಷ ಕೊಟ್ಟು ನೋಡಿ. 100 ವಿದ್ಯಾರ್ಥಿಗಳಿಗೆ 20 ಹುಡುಗಿಯರು, 80 ವಿದ್ಯಾರ್ಥಿಗಳು ಹುಡುಗಿಯರಿಗೆ ಸದ್ಯದ ಹುಡುಗಿಯರ ಸಂಖ್ಯೆ ತಕ್ಕೋಬೇಕಾಗ್ತದೆ. ನೀವು 80ರಾಗ 20% ಹುಡುಗಿಯರು ಮತ್ತು 80 ಹುಡುಗರ ಪ್ರಮಾಣದಾಗ ನಾವು 80 ವಿದ್ಯಾರ್ಥಿಗಳ ಹುಡುಗರನ್ನ ವಿಂಗಡಣೆ ಮಾಡ್ಕೊಂಡಿವು. 16 ಹುಡುಗಿಯರು ಬಂದರು. ಯಾಕಂದ್ರೆ 100 ಇದ್ದಾಗ 20 ಇರ್ತಾರೆ, 80 ಇದ್ದಾಗ ಎಷ್ಟು ಇರ್ತಾರೆ? 16 ಇರ್ತಾರೆ. 16 ಹುಡುಗಿಯರಾದಾಗ 80ರಾಗ 16 ಕಳೆದ್ರಿ ಅಂತಂದ್ರೆ ಏನಾಗ್ತದೆ? ಹುಡುಗರ ಸಂಖ್ಯೆ ಬರ್ತದೆ. 16 64 80 ತೋರಿಸ್ತದೆ. 70 ತೋರಿಸ್ಬೇಕಾದ್ರೆ 100ರಾಗ 70 ಕಳೆದ್ರೆ 30 ಹುಡುಗಿಯರು ಆಗ್ತಾರೆ. ಅಲ್ಲಿ 20 ಹುಡುಗಿಯರು ಇರ್ತಾರೆ 100ದಾಗ. ಇಲ್ಲಿ ನೋಡಿ, ಇಲ್ಲಿ 20 ಹುಡುಗಿಯರು ಇರ್ತಾರೆ. ಈಗ ನೀವು 30 ಹುಡುಗಿಯರು ಮಾಡ್ಕೋಬೇಕಾಗ್ಯದ. ಆಮೇಲೆ 100ರೊಳಗೆ 70 ಕಳೆದ್ರೆ 30 ಆಯ್ತು. 100 ವಿದ್ಯಾರ್ಥಿಗಳ 30 ಹುಡುಗಿಯರು, 80 ವಿದ್ಯಾರ್ಥಿಗಳಿಗೆ ಎಷ್ಟು? 74 ಹುಡುಗಿಯರು. 24 ಹುಡುಗಿಯರು ಆಗಬೇಕಾದ್ರೆ ನೀವೆಷ್ಟು ಹೆಚ್ಚು ಮಾಡಬೇಕಾಗ್ತದೆ? ಮೊದಲಿನ ಹೆಣ್ಣು ಹುಡುಗರು 16, ಈಗ 30% ಆಗ್ತದೆ. 70 ಹುಡುಗರು ಅಂದ್ರೆ 30% ಹೆಣ್ಣು ಹುಡುಗರ್ದಾಯ್ತು. ಆಮೇಲೆ 24ರಾಗ 16 ಕಳೆದ್ರೆ ಈ ಆನ್ಸರ್ 8 ಹುಡುಗಿಯರನ್ನ ನಾವು ಆ 16 ಹುಡುಗರೊಳಗೆ ನಾವು 8 ಹುಡುಗಿಯರನ್ನ ಕೂಡಿಸ್ಕೊಂಡಿವಿ ಅಂದ್ರೆ ಹುಡುಗರ ಪ್ರಮಾಣ 70% ಆಗ್ತದೆ. ಗಣಿತ ಸಾಮರ್ಥ್ಯ ಅಂದ್ರೆ ಏನಿದ್ರೆ ಅರ್ಥ ಗೊತ್ತದ ನಿಮ್ಗೆ? ಗಣಿತದ ತಿಳ್ಕೊಳ್ಳುವಂಥ ಶಕ್ತಿನೂ ವಿದ್ಯಾರ್ಥಿಗೆ ಅವಾಗ ಸಾಮರ್ಥ್ಯ ಇದ್ದರೆ ಈ ಗಣಿತಗಳು ತಿಳಿತಾವ. ಸಾಮರ್ಥ್ಯ ಅಂದ್ರೆ ಆ ವಿದ್ಯಾರ್ಥಿಯಲ್ಲಿ ಆ ಶಕ್ತಿ ಇರಬೇಕು, ಆ ಗಣಿತ ತಿಳ್ಕೊಳ್ಳುವಂಥ ಶಕ್ತಿ ಇರಬೇಕು. ಅದಕ್ಕೆ ಗಣಿತ ಸಾಮರ್ಥ್ಯ ಅಂದ್ರೆ ಯಾವನಲ್ಲಿ ಮೆದುಳಿಗೆ ಶಕ್ತಿ ಇರ್ತದ ಈ ಗಣಿತಗಳು ಅವನ ತಲೆಯಾಗ ಹೋಗ್ತಾವ. ನಮ್ಮ ಸಣ್ಣಗಿದ್ದಾಗ ಗಣಿತ ಸರ್ ಹೇಳ್ತಿದ್ರು, ಹೋಳಿಗೆ ಸರ್, ಸಾಮರ್ಥ್ಯ ಬೇಕು ಅಂದ್ರೆ ಕ್ರಿಯೇಟಿವ್ ಮೈಂಡ್ ಬೇಕು. ಗಣಿತ ಹತ್ಬೇಕಾದ್ರೆ ನಿಮಗೆ ಕ್ರಿಯೇಟಿವ್ ಮೈಂಡ್ ಬರಬೇಕಾದ್ರೆ ಗಣಿತಗಳನ್ನು ಹೆಂಗೆ ತಿಳಿಸ್ತಾರ ನಾವು ಹೆಂಗೆ ಲಕ್ಷ್ಯ ಕೊಟ್ಟು ನೋಡ್ತೀವಿ, ನಮಗೆ ಗಣಿತ ತಿಳಿತಾವ.
ನೋಡಿ ಈ ಗಣಿತ ಎಷ್ಟು ನವೋದಯದಾಗ ಮತ್ತು ಭಾಳ ಸರಳ ಅದ ಇದು ಗಣಿತ. ಪಟ ಪಟ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ವೇಗದಾಗ ಹುಡುಗರು? 100ಕ್ಕೆ 20, 80ಕ್ಕೆ ಎಷ್ಟು? 16 ಆಯ್ತು. 100ಕ್ಕೆ 30, 30, 70 ಕಳೆದಾಗ 30, 100ಕ್ಕೆ 30, 80ಕ್ಕೆ ಎಷ್ಟು? 24, 24ರ ಮೊದಲಿನ 16 ಕಳೆದ್ರೆ 8 ಹುಡುಗರು ಪಟಕ್ಕನ ಮಾಡೋ ಹುಡುಗರು ಇರ್ತಾವೆ. ಶಾರ್ಪ್ ಹುಡುಗರು ಹಾಗೆ ಮಾಡ್ತಿರ್ತಾರೆ. ಅವ್ರಂತ 30 ಹೇಳ್ತಾರೆ. 100ಕ್ಕೆ 30 ಆದ್ರೆ 80ಕ್ಕೆ ಎಷ್ಟು? 24, 24ರ ಮೊದಲಿನ ಮಂದಿನ 16 ಕಳೆರಿ 8 ಮುಗೀತು. ಬಾಯ್ದಿದ್ದೆ ಶಾರ್ಟ್ದಾಗ ಮಾಡೋಂಥ ವಿದ್ಯಾರ್ಥಿಗಳು ಭಾಳ ಇರ್ತಾರೆ ಹುಡುಗರು. ಈ ಗಣಿತ ನಾನು ನಿಮಗೆ ತಿಳಿದದಂತ ತಿಳ್ಕೊಂಡಿನಿ. ಇನ್ನೊಂದ್ಸಲ ನೀವು ಗಣಿತಗಳನ್ನು ರಿಪೀಟ್ ನೋಡ್ಬೇಕಿಂತ ಗಣಿತಗಳನ್ನು ಏನಾದರೂ ಬರೀ ಎಲ್ಲದು ಹೆಚ್ಚು ಕಡಿಮೆ ಆಗಿದ್ದರೆ ತಿದ್ಕೋರಿ. ಆದ್ರೆ ಗಣಿತ ತಪ್ಪಾಗಿತ್ತಂದ್ರೆ ಫೋನ್ ಮಾಡಿರಿ ನಮಗೆ. ಮಾಸ್ಟರ್ ಗೈಡ್ ನೀವು ಮುಂದಿಟ್ಟು ನೋಡ್ಕೋತಾರೆ ಸೇಮ್ ಕ್ಲಾಸ್ ನಡೀತದೆ. ಮಾಸ್ಟರ್ ಗೈಡ್ದಂತ ಸೇಮ್ ಎಫ್ ಸಿರೀಸ್ ಇ ಸಿರೀಸ್ 2023 ನವೋದಯ ಪ್ರವೇಶ ಪರೀಕ್ಷೆ ಈ ಸಿರೀಸ್ ನೀವು ತೆಗೆದು ಆ ಮಾಸ್ಟರ್ ಗೈಡ್ದಂತ ತಕೊಂಡು ಕೂತ್ರಿ ಅಂದ್ರೆ ಈ ಕ್ಲಾಸ ಆ ಕ್ಲಾಸ ಎರಡು ನಡೀತಾವೆ. ಚೆಂದಾಗಿ ನೋಡ್ಕೊರಿ, ಫೇರ್ದಾಗ ಬರ್ಕೊಡ್ರಿ.